ನಾಳೆ ದಿನಾಂಕ 23/5/2025 ಶುಕ್ರವಾರದಂದು ಕುಷ್ಟಗಿ ನಗರದ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸಾಯಂಕಾಲ 5 ಗಂಟೆಗೆ ಸಾಮರಸ್ಯ ಸಂಗಮ ಕಾರ್ಯಕ್ರಮ ನಡೆಯಲಿದೆ. ದೇಶದ ಗಡಿ ಕಾಯುವ ಯೋಧರಿಗೆ ಹಾಗೂ ಮಾಜಿ ಯೋಧರಿಗೆ ಗೌರವಿಸಿ ಸನ್ಮಾನಿಸುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಸವ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಮುಸ್ಲಿಂ ಯೂತ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಜಾಗತಿಕ ಲಿಂಗಾಯತ ಮಹಾಸಭಾದ ಟಿ ಬಸವರಾಜ್ ಸರ್ ಅವರು ಹೇಳಿದರು. ಇದೇ ವೇಳೆ ಸಾಮರಸ್ಯ ಸಂಗಮ ಕಾರ್ಯಕ್ರಮದ ಭಿತ್ತಿಚಿತ್ರವನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮಕ್ಕೆ ದೇಶಪ್ರೇಮಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಬೇಕೆಂದು ಕಾರ್ಯಕ್ರಮದ ಆಯೋಜಕರಾದ ಸೈಯದ್ ಮುರ್ತುಜಾ ಅವರು ನಮ್ಮ ವಾಹಿನಿಗೆ ತಿಳಿಸಿದರು. ಇದು GM ನ್ಯೂಸ್ ಕುಷ್ಟಗಿ. 23/5/2025 ಶುಕ್ರವಾರ ಸಾಯಂಕಾಲ 5:30ಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಸವ ಸಮಿತಿ ಕುಷ್ಟಗಿ, ಜಾಗತಿಕ ಲಿಂಗಾಯತ ಮಹಾಸಭಾ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಮುಸ್ಲಿಂ ಸಮಾಜ, ಯೂತ್ಸ್ ಕುಷ್ಟಗಿ ಹಾಗೂ ಇತರ ಸಂಘಟನೆಗಳ ಜೊತೆಗೂಡಿ ಸಮಸ್ತ ನಾಗರಿಕರ ಪರವಾಗಿ ಸಾಮರಸ್ಯ ಸಂಗಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ಸೈನಿಕರು, ಮಾಜಿ ಸೈನಿಕರಿಗೆ ಗೌರವಪೂರ್ಣವಾಗಿ ಒಂದು ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಉದ್ದೇಶಕ್ಕಾಗಿ, ಈ ಒಂದು ಕಾರ್ಯಕ್ರಮಕ್ಕಾಗಿ ತಮ್ಮೆಲ್ಲ ಆಹ್ವಾನಿಸಲಾಗಿದೆ. ಇದರ ಕುರಿತು ಸಂಕ್ಷಿಪ್ತವಾಗಿ ನಮ್ಮೆಲ್ಲ ಹಿರಿಯರು ಇಲ್ಲಿ ಕಲ್ತಿದ್ದಾರೆ, ಎಲ್ಲ ಸಂಘಟನೆ ಪ್ರಮುಖರು ಹಿರಿಯರು ಕಲ್ತಿದ್ದಾರೆ. ಕುರುಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಕುಷ್ಟಗಿ ತಾಲೂಕಿನಲ್ಲಿ, ಕುಷ್ಟಗಿ ಪಟ್ಟಣದಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಸವ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ಮುಸ್ಲಿಂ ಯುವಕ ಸಂಘ ಇವರೆಲ್ಲರ ನೇತೃತ್ವದಲ್ಲಿ ಈ ಇರ್ತಕ್ಕಂಥ ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ ಈ ದೇಶದಲ್ಲಿ. ಯುದ್ಧವಾಗುವ ಪರಿಸ್ಥಿತಿ, ಯುದ್ಧವಾಗಿರ್ತಕ್ಕಂಥದ್ದು, ಭಯೋತ್ಪಾದನೆ ಆಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ. ಸಮಾಜದ ಜನ ಎಲ್ಲರೂ ಸ್ನೇಹಪರರಾಗಿ ಬರುತ್ತಕ್ಕಂಥ ಕಾಲದಲ್ಲಿ ಒಂದು ವೈಷಮ್ಯ ಮನೋಭಾವ ಬರ್ತಕ್ಕಂಥ ಸೃಷ್ಟಿ ಮಾಡ್ತಕ್ಕಂಥದ್ದು ನಡೆದಿದೆ. ಅದನ್ನೆಲ್ಲ ದೂರ ಮಾಡೋದಕ್ಕೆ ಸ್ನೇಹಪರತೆಯಿಂದ, ಪ್ರೇಮದಿಂದ ಎಲ್ಲರೂ ಇರಬೇಕು ಈ ಸಮಾಜದ ಉದ್ದೇಶಕ್ಕಾಗಿ ಸಾಮರಸ್ಯ ಸಂಗಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ದಿನಾಂಕ 23 ಇದೇ ಶುಕ್ರವಾರ ದಿನ ಒಂದು ಕಾರ್ಯಕ್ರಮ ಸಾಯಂಕಾಲ 5:00ವರೆಗಿದೆ. ಅದರ ಜೊತೆಗೆ ಈ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತಹ ಮಾಜಿ ಸೈನಿಕರಿಗೆ ಎಲ್ಲಾ ಸಮಾಜದ ಪರವಾಗಿ, ಕುಷ್ಟಗಿ ನಾಗರಿಕರ ಪರವಾಗಿ ಒಂದು ಸನ್ಮಾನ ಸಮಾರಂಭವನ್ನ ಏರ್ಪಡಿಸಿದ್ದೇವೆ. ಆ ಸನ್ಮಾನ ಸಮಾರಂಭಕ್ಕೆ ತಾವು ಹೆಚ್ಚೆಚ್ಚು ಪ್ರಚಾರ ಕೊಟ್ಟು ಹೆಚ್ಚು ಜನರು ಬರುವ ಹಾಗೆ ಈ ಸಮಾಜದ ಕಾರ್ಯಕ್ರಮವನ್ನ ಹೆಚ್ಚು ಪ್ರಚಾರ ಪಡಿಸಬೇಕು ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳ್ತಾ ಇದ್ದೇನೆ. ಶರಣ. ನಮ್ಮಲ್ಲಿ ಅರಿಕೆ ಮಾಡ್ಕೊಂಡು ಹಿಂಗ್ರಿ ಸರ್ ಎಲ್ಲರೂ ಕೂಲಿ ಇದೊಂದು ಪ್ರೋಗ್ರಾಮ್ ಮಾಡಮ್ಮ. ಬಸವ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಮುಸ್ಲಿಂ ಸಮಾಜ, ಯೂತ್ಸ್ ಹಾಗೂ ಇತರ ಸಂಘಟನೆಗಳು ಮತ್ತು ಕುಷ್ಟಗಿಯ ಸಮಸ್ತ ನಾಗರಿಕ ಸಹಯೋಗದೊಂದಿಗೆ ಇವೆಲ್ಲ ಕಾರ್ಯಕ್ರಮ ಬಗ್ಗೆ ನಾವೆಲ್ಲರೂ ಕಲಿತು ವಿಚಾರ ಮಾಡಿ ಇದರ ಬಗ್ಗೆ ಒಂದು ಕುಷ್ಟಗಿ ತಾಲೂಕಿನಲ್ಲಿ ಮಾಜಿ ಸೈನಿಕರ ಗೌರವ ಪೂರ್ಣ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಹಾಗೂ ಸಾಮರಸ್ಯ ಸಂಗಮ ಕಾರ್ಯಕ್ರಮ, ಇದ್ರ ಬಗ್ಗೆ ಮಾತಾಡೋ ಬಗ್ಗೆ ಬೇರೆ ಇದರಿಂದ ಅವ್ರಿಗೂ ಕರೆಸಿ ಇದು ಒಂದು ಕಾರ್ಯಕ್ರಮ ಮಾಡ್ತೀವಿ. ಇದಕ್ಕೆ ನೀವೆಲ್ಲ ರೆಸ್ಪಾನ್ಸಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕುಷ್ಟಗಿ ನಗರದಲ್ಲಿ ಇದೇ ದಿನಾಂಕ 23/5/2025 ಸಾಯಂಕಾಲ 5:30 ಗಂಟೆಗೆ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಸಾಮರಸ್ಯ ಸಂಗಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಏನಂದ್ರ, ದೇಶದೊಳಗ ಈಗ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗೈತೆ. ಇಂತಹ ಸಂದರ್ಭದೊಳಗ ಎಲ್ಲಾ ಜಾತಿಯ ಜನರು ಸಾಮರಸ್ಯವಾಗಿ ಶಾಂತಿಯುತವಾಗಿದ್ರ ಒಳ್ಳೆಯದು ಅಂತಕ್ಕಂಥ ಒಂದು ಕಾರಣದಿಂದ ನಮ್ಮ ಬಸವ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಮುಸ್ಲಿಂ ಯೂತ್ಸ್ ಎಲ್ಲರೂ ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹಾಲಿ ಶಾಸಕರು, ಮಾಜಿ ಶಾಸಕರು ಹಾಗೂ ಕ್ರೈಸ್ತ ಪಾದ್ರಿಗಳು, ಜೈನ ಸಮಾಜದವರು, ಉಳಿದಂತ ಹಿಂದೂ ಪರ ಎಲ್ಲಾ ಸಂಘಟನೆಗಳ ಸಮಾಜದ ಜನರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನ ಮಾಡಿದ್ದೇವೆ. ಇದರ ಉದ್ದೇಶ ಏನಂತಂದ್ರ, ಸಾಮರಸ್ಯವಾಗಿ ನಾವು ಬದುಕಬೇಕು, ದೇಶದೊಳಗೆ ಇಂಥ ಒಂದು ಸ್ಥಿತಿಯೊಳಗ ನಾವು ಸಾಮರಸ್ಯ ತರಬೇಕನ್ನಂತ ಒಂದು ಕಾರಣದಿಂದ ಈ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಜನರು ಹೆಚ್ಚೆಚ್ಚು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ನಡೆಯುತ್ತಿರುವ ಪ್ರಸಕ್ತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ಇದೇ ದಿನಾಂಕ 23/5/2025 ಬಸವ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಮುಸ್ಲಿಂ ಸಮಾಜ ಹಾಗೂ ಇತರ ಸಂಘಟನೆಗಳು ಮತ್ತು ಕುಷ್ಟಗಿಯ ಸಮಸ್ತ ನಾಗರಿಕರ ಸಹಯೋಗದೊಂದಿಗೆ ಸೈನಿಕರಿಗೆ ಮತ್ತು ಮಾಜಿ ಸೈನಿಕರಿಗೆ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿರುವುದರೊಂದಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿದೆ. ಈ ಸನ್ಮಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಸಾಮರಸ್ಯ ಸಂಗಮ ಅಂತಕ್ಕಂಥ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಸಾಮರಸ್ಯ ಸಂಗಮ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಇದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿಲ್ಲ ಮತ್ತು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈ ಮೂಲಕ ಕೋರುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ, ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಮುಸ್ಲಿಂ ಯೂತ್ ಅಸೋಸಿಯೇಷನ್ ದಿಂದ ಹಾಗೂ ಇನ್ನಿತರ ಎಲ್ಲ ಸಂಘಟನೆಗಳು ಮತ್ತು ಕುಷ್ಟಗಿಯ ಸಮರ್ಥ ನಾಗರಿಕರ ಸಹಯೋಗದಲ್ಲಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಈ ಸಮಾಜದಲ್ಲಿ ಹರಡುತ್ತಿರುವಂತಹ ಕಲುಷಿತ ವಾತಾವರಣವನ್ನ ಸರಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಮುಸ್ಲಿಂ ಯೂತ್ಸ್ ಅಂದ್ರೆ ಎಲ್ಲ ಯುವಕರು ಈ ಒಂದು ವಿಚಾರದಲ್ಲಿ ವಿಶಿಷ್ಟವಾದಂತಹ ವಿಚಾರವನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ದೇಶದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪ್ರಕ್ಷುಬ್ಧ ವಾತಾವರಣವನ್ನ ಸರಿಯಾಗಿ ಗೊಳಿಸುವುದಕ್ಕಾಗಿ ಮತ್ತು ವಿಶ್ವ ಮಾನವತಾ ಸಂದೇಶವನ್ನ ಸಾರುವ ಉದ್ದೇಶದಿಂದ ಹಿಂದೆ ಗ್ರಾಮಗಳಲ್ಲಿ ಸಹ ಪ್ರತಿಯೊಬ್ಬರು ಸಹೋದರ ಸಹೋದರಿಯರಂತೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಹೊಂದಿಕೊಳ್ಳುವಂತಹ ವಾತಾವರಣ ಇತ್ತು. ಆಗ ಈಗ ಈ ವಿಪರೀತ ಕೆಲವೊಂದು ಮಾಧ್ಯಮಗಳ ವಿಶಿಷ್ಟವಾಗಿ ಹಾಗೂ ವಿದೇಶಿ ಅನುಕರಣೆಯಿಂದ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ. ಆ ಹಾಳಾಗುತ್ತಿರುವಂತಹ ಸಂಸ್ಕೃತಿಯನ್ನ ಮತ್ತೆ ಈ ಒಂದು ಹಾದಿಗೆ ತರುವಂತ ವಿಚಾರದಲ್ಲಿ ಎಂದೆನಿಸದರಾಯ ಇವ ನಮ್ಮವ ನಮ್ಮ ಮನೆ ಮಗನೆಂದೆನಿಸಯ್ಯ ಅನ್ನುವಂತ ಕೂಡಲ ಸಂಗಮ ದೇವರ ಒಂದು ಜಗಜ್ಯೋತಿ ಬಸವೇಶ್ವರರ ವಿಚಾರದಲ್ಲಿ ನಮ್ಮ ಸಮಾಜ ಮುನ್ನಡೆಯಬೇಕಾಗಿದೆ. ಆ ಒಂದು ಸಂದೇಶವನ್ನ ಈ ಒಂದು ಸಾಮರಸ್ಯ ಸಂಗಮದ ಮೂಲಕ ಹಾಗೂ ಜೈ ಜವಾನ್ ಜೈ ಕಿಸಾನ್ ಎಂಬುವಂತೆ ನಮ್ಮ ದೇಶದ ರಕ್ಷಣೆ ಮಾಡುತ್ತಿರುವಂತಹ ಸೈನಿಕರಿಗೆ ವಿಶೇಷ ಗೌರವ ಕೊಡುವ ಜೊತೆಗೆ ರೈತಾಪಿ ಜನಕ್ಕೂ ಸಹ ಈ ಒಂದು ಉದ್ದೇಶ ತಿಳಿಯಲಿ ಎನ್ನುವಂತಹ ಉದ್ದೇಶದಿಂದ ಈ ನಮ್ಮ ಮುಸ್ಲಿಂ ಯುವಕರು ಮತ್ತು ನಮ್ಮ ಎಲ್ಲ ಸಂಘಟನೆಗಳು ತುಂಬಾ ಶ್ರಮ ವಹಿಸ್ತವೆ. ಆ ಒಂದು ದೃಷ್ಟಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಸಹ ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ತಾಲೂಕಿನ ಎಲ್ಲ ಜನರಿಗೂ ಸಹ ಈ ಸಂದೇಶ ಮುಟ್ಲಿ ಅನ್ನುವಂತ ಸದುದ್ದೇಶದೊಂದಿಗೆ ಆಗಮಿಸಿದಂತ ತಮಗೆಲ್ಲರಿಗೂ ವಂದಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಇದ್ದೆ. ಸರ್ವರಿಗೂ ನಮಸ್ಕಾರ. ಇದು ಬಸವ ಸಮಿತಿ ಮತ್ತು ಕುಷ್ಟಗಿ ಜಾಗತಿಕ ಮಹಾಸಭಾ, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ, ಮುಸ್ಲಿಂ ಸಮಾಜ ಯೂತ್ನಲ್ಲಿ ಹಾಗೂ ಇತರೆ ಸಂಘಟನೆಗಳು ಮತ್ತು ಕುಷ್ಟಗಿಯ ಸಮಸ್ತ ನಾಗರಿಕ ಸಹಯೋಗದಲ್ಲಿ ಒಂದು ವಿಶೇಷವಾಗಿ 23/5/2025 ಶುಕ್ರವಾರದಂದು ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಇದು ಮಾಜಿ ಸೈನಿಕರಿಗೆ ಗೌರವಪೂರ್ಣ ಸನ್ಮಾನ ಸಮಾರಂಭವನ್ನು ಆಚರಣೆ ಮಾಡಬೇಕೆಂದು ನಮ್ಮಲ್ಲಿ ಎಲ್ಲಾ ಸಂಘಟನೆಗಳು ನಿರ್ಧಾರ ಮಾಡಿಕೊಂಡು ಒಂದು ವಿಶಿಷ್ಟವಾದಂತಹ ದಿನವನ್ನು ನೇಮಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇಬ್ರು ಉಪಾಧ್ಯಕ್ಷರು ಕರೀತಾರ. ಒಂದು ನಮ್ಮ ಟಿ ಬಸವರಾಜ್ ಗುರುಗಳು, ಇನ್ನೊಬ್ರು ಹುನಗುಂದೂರು ಮೌಲಾನಾ ಫಾರೂಕ್ ಅಂತಂದೇಳಿ ಅವರು ವಚನ ಸಾಹಿತ್ಯದಲ್ಲಿ ಪರಿಣಿತರದಾರ, ಅವರು ಕೂಡ ಬರ್ತಾರ. ಸವಿಸ್ತಾರವಾಗಿ ಟಿ ಬಸವರಾಜ್ ಗುರುಗಳು ಅನಂತರ ಫಾರೂಕ್ ಸಾಹೇಬ್ರು ಇಬ್ರು ಮಾತಾಡ್ತಾರ. ಇನ್ನುಳಿದಂತೆ ಶಾಸಕರು, ಮಾಜಿ ಶಾಸಕರು ಕೂಡ ಕೆಲವೊಂದು ಮಾತುಗಳನ್ನ ಆಡ್ತಾರ. ಅದಾದ ನಂತರ ಮತ್ತೆ ಏನ್ ಕಾರ್ಯಕ್ರಮ ಮಾಡ್ಬೇಕಂತಂದೇಳಿ ನಾವು ಪ್ರೋತ್ಸಾಹ ಮಾಡ್ಕೊಂತೀವಿ. ಈ ಮಾಧ್ಯಮದ ಮುಖಾಂತರ ಕುಷ್ಟಗಿ ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ಯಾರಿಗೂ ನನಗ್ ಕರೆದಿಲ್ಲ ನಿನ್ ಕರೆದಿಲ್ಲ ಅನ್ನೋದು ಬೇಡ, ಎಲ್ರೂ ಕೂಡಿ ಮಾಡೋಣ, ಸಾಮರಸ್ಯವನ್ನು ಹಂಚೋಣ, ಪ್ರೀತಿಯನ್ನು ಹಂಚೋಣ ಅಂತ ಲೇಖಿಸಿ ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ತುಂಬು ಹೃದಯದಿಂದ ಸ್ವಾಗತ ಕೊಡ್ತೇನೆ. ದಯವಿಟ್ಟು ಶುಕ್ರವಾರ ದಿವಸ ಸಾಯಂಕಾಲ 5:30ಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಕಾರ್ಯಕ್ರಮದ ನಂತರ ಎಲ್ರಿಗೂ ಊಟದ ವ್ಯವಸ್ಥೆ ಕೂಡ ಮಾಡೋಣ ಅಂತ ಲೇಖ ಹೇಳಿದರೆ ಅದನ್ನು ಕೂಡ ನಿರ್ಧಾರ ತಗೊಂಡಿದೀವಿ.
ನಾವೆಲ್ಲರೂ ಕೂಡ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ತುಂಬು ಹೃದಯ ಸ್ವಾಗತ ಕೋರುತ್ತೇನೆ.